అడా నమస్తే అన్న ఎట్లుండవు రా అవునా హాయ్ సార్ నమస్తే ಯಜಮಾನ್ರ ಬಾగుಂಡ ಯಜಮಾನ್ರ ಹಾಂ ಜಾಗ ಇದು ಸೆಟ್ ಆಗ್ತದೆ. ಹೌದಾ ಎಲ್ಲಿ ಬೇಕು ಸರ್ ಸ್ವಲ್ಪ ಈ ಕಡೆ ರಾಬಾ ಕೆಳಗಡೆಗೂ ಹಾಂ ಮಳೆ ಬಂದಾಗೆಲ್ಲ ನಮ್ಮ ಮನೆ ಒಳಗಡೆ ಇದ್ದಾಗಿಂದ ನಮ್ಮ ಮನೆ ಕ್ಲೀನ್ ಮಾಡಲ್ಲ ಏನೂ ಇಲ್ಲ. ತುಂಬ ತೊಂದರೆ ಅದರಿಂದ. ಈಗ ಇದೇನು ಸರ್ ಇದು ಮೋರಿ ತೆಗಿಯಕ್ಕೂ ಯಾರು ಹೆಣ್ಮಕ್ಳು ಸರ್ ನಾವು ಫೋನ್ ಮಾಡಿ ಕೇಳಿದ್ರೆ ಬರ್ತಾರೆ. ಅಷ್ಟೇ ಸಾಕಾಗುತ್ತೆ. ಅವರು ಮೇಸ್ತ್ರಿನೂ ಬರಲ್ಲ, ಯಾರು ಬರಲ್ಲ. ನಮ್ಗೆ ಮಳೆ ಬಂದಾಗೆಲ್ಲ ನಮ್ಮ ಮನೆಗೆ ನೀರು ಬರುತ್ತೆ. ಮೋರಿ ತೆಗೆದು ಈಗ ಯಾಕೆ ಈಗ ಓವರ್ಫ್ಲೋ ಆಗೋದೈತೆ ಸರ್ ಡ್ರೈನ್ ಇದೆ ಹಾಂ ಜಾಸ್ತಿ ಬಂದಂಥ ನೀರು ಜಾಸ್ತಿ వస్తుంది. 35 ఇంకా ఉండే ప్రాబ్లం ఈ బొత్తు కాదు ఇది. ಇದೇನಿಗೆ ಸೊಲ್ಯೂಷನ್ ಏನು ಸರ್ ಸ್ಲ್ಯಾಬ್ ಹಾಕ್ಸ್ಕೊಡ್ತೀವಿ ಅದು ಇವತ್ತು ಉರ್ದು ಸ್ಕೂಲ್ ಆಪೋಸಿಟ್ ಇದೊಂದು సొల్యూషన్ ಆಗಬೇಕು మాషాల్లా సార్ అక్క ఇప్పుడు అది ఏమైంది అంటే టౌన్లో 40-45% యూజీడీ ఇల్లాక ಈಗ ರೆಡಿ ಮಾಡ್ತೀನಿ. ಈಗ ವಿಸಿಟ್ ಬಂದಿದ್ದೀವಕ್ಕ ಆದಷ್ಟು ಬೇಗ ಪರಿಹಾರ ಮಾಡ್ತೀವಿ. ಆ ಕಡೆ 15 ವಾರ್ಡ್ ಆ ಕಡೆ ನಮ್ದು ಈ ಕಡೆ ಅಂತ ಯಾರು ಬಂದ್ರು ನಮ್ದಲ್ಲ ಅಂತ ನಾವು ಯಾರು ಕಂಪ್ಲೇಂಟ್ ಮಾಡೋದು? ಬೇಡ ಈಗ ನಾನು ಬಂದಿದ್ದೆ ಅದು 15 ವಾರ್ಡು ಇದು 11ನೇ ವಾರ್ಡು ಎದುರು ಕಡೆ ಯಾರಿಗೆ ಅಂತ ನಾವು ಕಂಪ್ಲೇಂಟ್ ಮಾಡೋದು? ಸರಿ అక్క నేను పరిహరిస్తాను అక్క డీసీ మేడం వచ్చినాడు అందరూ అట్లా చెప్పి స్లాబ్ అక్క సాల్వ్ చేస్తాను అక్క. నమస్కారం అక్క. అన్న అదే యూజీడీ ఇది ప్రాబ్లం ఉందంట. దానికి 8 కోట్లు వేసిందను ఇంకొక నెల గుద్లీ పూజ చేస్తాను. లేదులేండ దానికి ఉమాశంకర్ సార్ ಕಂದ್ವಾರ ರೋಡ್ಗೆ ನಾವು ಅದು ಅಮೌಂಟ್ ಯಾವಾಗ ಗುದ್ಲಿ ಪೂಜೆ ಅದು ಮೋಸ್ಟ್ಲಿ కన్ఫర్మ్ అది అయ్యిందన్న అయింది 8 కోట్లు వేసి నేను ఇది రెడీ చేపిస్తాను. 8 కోట్ల రూపాయలు వేసినాడు. అమ్మ నమస్కారం. ఎట్లున్నారమ్మా? పెన్షన్ అంతా వస్తుందా? యారు పెన్షన్ ಅವರು చెప్పు అక్క నమస్కారం అక్క. నువ్వు చెప్పక సార్ అక్క ఏమైందమ్మా? చెప్పు ఎమ్మెల్యే మన ప్రదీప్ ఈశ్వర్ పెన్షన్ ಎಷ್ಟು ದಿನ ಆಯ್ತು ಮಲ್ಪ ಅಮ್ಮ ನಮಸ್ತೆ ಬನ್ನಿ చెప్పమ్మా ನಮಸ್ಕಾರ. ಎಷ್ಟು ದಿನ ಆಯ್ತು చెప్పక ಅಕ್ಕ ಆಧಾರ್ ಕೊಡಿ ಇವ್ರು ಪೆನ್ಷನ್ ಆಫೀಸರು. ಸರಿ ಈಗ ಕೊಡಿ ಅಕ್ಕ ಇದ್ರೆ ఆధార్ కార్డు ఉందా? నీకు ఆధార్ కార్డు యాడ్ ఉందా? ఒక ఫోటో తీసుకుంటారు. నువ్వు నిలుచుకో మాట చెప్పు ఇంకేం ಆರಾಮ್ಗೊಂಡು ನನ್ನ ಮಗನ ಈಸಿ ಆಗಿದೆ, ಕಂಪ್ಲೀಟ್ ಆಗಿದೆ. ಹೌದು ಒಂದು ರೆಸ್ಯೂಮ್ ಕೊಡ್ರಕ್ಕ. ಎಲ್ಲಿ ಕೆಲಸಕ್ಕೆ ಎಲ್ಲಿ ಟ್ರೈ ಮಾಡ್ತಿದ್ದಾನಕ್ಕ? ಟ್ರೈ ಮಾಡ್ತಾ ಇದ್ದಾರೆ. ಈ ಎಕ್ಸ್ಪರ್ಟ್ ಇದು ಮಾಡ್ತಾ ಇದ್ದಾರೆ, ಒಂದು ಕೋರ್ಸ್ ಮಾಡ್ತಾ ಇದ್ದಾನೆ ಇವಾಗ. ಒಂದು ಸ್ವಾಮಿ ಮಗ ಇದ್ದಾನಕ್ಕ ಇದ್ರೆ ಕರೀರಕ್ಕ ಹಂಗೆ. ಮಗ ಇಲ್ಲ, ಅದೇ ಜೊಯ್ದು ಕೊಟ್ಟಿದ್ದಾನೆ. ಅಕ್ಕ ಮಗನ ಹೆಸರು ಹುಡುಗನ ನಂಬರ್ ಕೊಡಿ. ಅದೇ ಅವ್ರದ್ದು ಈಸಿ ಮುಗ್ದಿದೆಯಂತೆ. ಸರಿ ಸರ್. ನಮ್ಮ ಗೌರ್ಮೆಂಟ್ ಹರಿಯಾಣಾಗ ಹೇಳಿ ಒಂದು ಕೋರ್ಸ್ ಮಾಡ್ತಾ ಇದ್ದಾರೆ ಸರ್, ಎಕ್ಸ್ಪರ್ಟ್. ನಂಬರ್ ಬರ್ಕೊಳ್ಳಿ. ಅವ್ರ ಮಗನ ಹೆಸರು ನಂಬರ್ ಬರ್ಕೊಳ್ತೀನಿ. స్వామి ಅಕ್ಕ మీకు ಇಮಿಡಿಯೇಟ್గా ಯಾವ ಜಾಬ್ ಆದರೂ ಓಕೆ ಅಂದರೆ ಏರ್ಪೋರ್ಟಲ್ಲಿ ಇಮಿಡಿಯೇಟ್ ಕೊಡಿಸ್ಬಿಡ್ತೀನಿ. ಒಂದು 25-30 ಸ್ಟಾರ್ಟಿಂಗ್ ಕೊಡ್ತಾರೆ. ಇಲ್ಲ ಸ್ವಲ್ಪ ವೆಯ್ಟ್ ಮಾಡ್ತೀನಿ ಅಂದರೆ IT ಕೊಡಿಸ್ತೀನಿ ಅಕ್ಕ. ಅದಾದರೆ ಅವ್ರಿಗೆ ಸರಿ ಅಕ್ಕ. ಮತ್ತೆ ಇದಾಗುತ್ತಲ್ಲ. ಸರಿ ಬಿಡಕ್ಕ, ನಾನು ಫಾಲೋ ಅಪ್ ಮಾಡ್ತೀನಿ. ಹಾಂ ಸರ್ ಫೋಟೋ ಹೊಡ್ಕೊಳ್ಳಿ ಸರ್. ಸರ್ ಈಗ ಇದು ಅಪ್ಡೇಟ್ ಮಾಡಿ, ಇವ್ರಿಗೆ ಅಪ್ಡೇಟ್ ಮಾಡಿ. మురళి అన్న హరీష్ ఇప్పుడు ఇంటి దాకా వచ్చి ఇది అయినాక ఇంటి దాకా వచ్చి ఇచ్చిపోండి. ಸರ್ ನಮ್ಮ ಐಡಿ ನನ್ನ ಮಗನಿಗೆ ಐಡಿ ನಂಬರ್ ತಗೊಳ್ಳಿ. ನಂಬರ್ ತಗೋ. 636110 ಎಂತಕ್ಕೆ 98 ఇయర్స్. ನನ್ನ ಹೆಸರು ಲಲಿತಾ ಸರ್. ಆ ನಂಬರ್ ನನ್ನ 98 ಅಮ್ಮ. ನನಗೆ ಕಾಲ್ ಮಾಡಿ ನಾನು ಹೇಳ್ತೀನಿ. ఏం స్వాతంత్రం వచ్చేదంతా చూసిండవు నువ్వు? 85 ಆಗಿದೆ ಅವ್ರಿಗೆ ಹಂಗಂತ ಇರ್ತಾರೆ. ఆయన 90 కానీ 50 ఏళ్ళు ఉన్నట్లుండవు నువ్వు. సరే వద్దునా ಕಾರ್ಡ್ ರೆಡಿ ವస్తుంది ಅಕ್ಕ ಫಾಲೋ ಅಪ್ ಮಾಡ್ತೀನಿ ಅಕ್ಕ. ಸರ್ ಸ್ವಲ್ಪ ಸೀರಿಯಸ್. ಸರಿ ಸರ್. ಅಣ್ಣ ನಮಸ್ತೆ ಅಣ್ಣ. ವಾಟರ್ ಮ್ಯಾನ್ ನಮಸ್ತೆ. ನಿಮ್ಮನ್ನು ಬನ್ನಿ. ಫಾಲೋ ಮಾಡ್ಕೊಂಡ್ ಎಲ್ಲಿದೆ ಮನೆ ಎಲ್ಲಿದೆ? ಬಾಮ್ಮ. ನಮಗೆ ಹೆಣ್ಣು ಮಕ್ಕಳು ಇಬ್ಬರು ಇರೋದು, ಯಾರು ಹೋಗೋದು ಖಾಲಿ 5,000 ನಮ್ಗೆ ಊಟಕ್ಕೆ ಸಾಕಾಗಲ್ಲ. ಗೃಹಲಕ್ಷ್ಮಿ 2,000 ಬರ್ತಿಲ್ಲ ಅಕ್ಕ? ನಮ್ಗೆ ಬರ್ತಾ ಇಲ್ಲ ಸರ್. ಎಲ್ರಿಗೂ ಬಂತು, ನಮಗೆ ಬನ್ನಿ ಅಲ್ಲಿ ಕೆಳಗೆ ಮಾತಾಡಿಸ್ತೀನಿ. ಅಣ್ಣ ಆರಾಮ? ಮಾತಿಲ್ಲ ಸರ್. ಊಟ ಎಲ್ಲ ಮಾಡ್ತಿದ್ದೀರಾ? ಬಂದು ಹೇಳು
ಇಲ್ಲ ಕುತ್ಕೋ. ಎದ್ದೋಳಲ್ಲ. ಇಲ್ಲ ಕುತ್ಕೋ. ನಮ್ಮಂತ ಬಡವ್ರಿಗೆ ಸಹಾಯ ನಾವ್ ಏನಕ್ಕೆ ಬದುಕಿರ್ಬೇಕು? ಇಲ್ಲ ಇರಮ್ಮ ಬಾ ಅಮ್ಮ. ಇವ ನೀನು ಆರಾಮಾಗಿರು ಬಾ. ಎಲ್ಲರೂ ಕೆಳಗ್ ಬಾ. ಮಾಂಗಲ್ಯ ಹಾಕೊಂಡು ಸಂಸಾರ ಮಾಡ್ತಾರೆ. ನಾವು ಮಾಂಗಲ್ಯ ಹಾಕ್ದಿದ್ರೇನೆ ಸಂಸಾರ ಮಾಡ್ತೀವಿ. ಮಾಂಗಲ್ಯ ತರಬೇಕು. ಗೃಹಲಕ್ಷ್ಮಿ ಅವ್ರು ಬನ್ನಿ ಅಕ್ಕ ಇಲ್ಲಿ. ಗೃಹಲಕ್ಷ್ಮಿ ಪೆನ್ಷನ್ ಅವರು. ಮನೆ ಇಲ್ಲ ಸರ್, ಮನೆ ನಮಗೆ ಸ್ವಂತ ಮನೆ ಇಲ್ಲ. ಸೈಟ್ ಇದೆಯಾ ಅಕ್ಕ? ರಫೀಕ್ ಸರ್, ಈಗ ಇವ್ರಿಗೆ ಉಷಾ ಕಾರ್ಯಕರ್ತರು, ಅರ್ಬನ್ ಸೋಷಿಯಲ್ ಆ್ಯಕ್ಟಿವಿಸ್ಟ್, 4 ವಾರ್ಡ್ ನೋಡ್ತಾರೆ. ಈಗ ಅವರು ಹಸ್ಬೆಂಡ್ ತೀರೋಗಿದ್ದಾರೆ. ಈಗ ಅವ್ರಿಗೆ ಸೈಟು ಇಲ್ಲ, ಮನೆ ಇಲ್ಲ. ಮನೇಲಿ ಸ್ಲಮ್ ಬೋರ್ಡಲ್ಲಿ ಹಾಕೋಬೋದು. ಸೈಟ್ಗೆ ಏನು ಪ್ರಾವಿಷನ್ ಮಾಡೋದು ಈಗ? ಸರ್ ಒಂದು ಪ್ಲೇಸ್ ಇದೆ, ಹಾಂ ನಿಮ್ಗೆ ತೋರಿಸ್ತೀನಿ. ಇದೆಲ್ಲ ಮುಗಿಸ್ಕೊಳ್ರಿ, ನೋಡಿಬಿಟ್ಟು ಆಮೇಲೆ ಅದಕ್ಕೆ ಒಂದು 90 ಸೈಟ್ ಮಾಡ್ಬೋದು. ಅದರಲ್ಲಿ 90 ಸೈಟ್ಸ್. ಅದಕ್ಕೆ ಸ್ವಲ್ಪ ಪ್ರಾವಿಷನ್ ಮಾಡಿಕೊಂಡು ರೋಡು ಎಲ್ಲ ಮಾಡಬೇಕು. ಬೇರೆ ಕಡೆ ಮಾಡಿ ಕೊಟ್ಟಿದ್ದೀನಿ ಈಗ ನಾನು. ಆ ಟೈಪ್ ಮಾಡಿ ಸ್ವಾಮಿ. ಅಕ್ಕದು ಡೀಟೇಲ್ಸ್ ಬರ್ತದೆ. ಮನೆ ಬಾಡಿಗೆ 2,000 ಉಂಡಮ್ಮ ಅವ್ರದ್ದು ಉಷಾ ಕಾರ್ಯಕರ್ತರು ನೇಮು ಡೀಟೇಲ್ಸ್ ಬರ್ಕೋ ಸ್ವಾಮಿ. ಈಗ ಸ್ಲಮ್ ಬೋರ್ಡಲ್ಲಿ ಒಂದು 220 ಮನೇಸ್ ಇದೆ, ಅದರಲ್ಲಿ ಅಲಾಟ್ ಮಾಡ್ಬೋದು. ಪ್ಲೇಸು ಇದೆ, ನಾನು ತೋರಿಸ್ತೀನಿ ಪ್ಲೇಸು. ಅಣ್ಣ ನಮಗೆ ಎಲ್ಲ ಕಾಸ್ಮೋಪರೇಷನ್ ಎಲ್ಲ ಗೃಹಲಕ್ಷ್ಮಿ ಅವರಕ್ಕ? ಹೌದಾ ಅಮ್ಮ? ರಾ ಟೂರ್ ಕೂಡ ಆಡುಂಡಾರ ಆಫೀಸಲ್ಲಿ నువ్వు సమాధానం రావాలరా రా